ಕಡೆಗೂ ಮೈಕು ನನ್ನ ಕೈಗೆ ಬಂದಿದೆ. ಮೇಷ್ಟ್ರು ಕೊಟ್ಟಿದ್ದನ್ನ ಪಂಚಾಮೃತ ಅಂತ ಸ್ವೀಕರಿಸಿ ತಗೊಂಡೆ. ಪಂಚಾಮೃತ. ಗೆಳೆಯ ನಾಗೇಂದ್ರ ಪ್ರಸಾದ್ ಸಾಧನೆ ದೊಡ್ಡದು. ಅಭಿನಯ ರಂಗದಲ್ಲಿ ವಿದ್ಯಾರ್ಥಿಯಾಗಿದ್ದ ಕಾಲದಲ್ಲಿ ಆಗ ತುಂಟ ಹುಡುಗ ಆಗಿದ್ದವರು ಈಗ ನಾಯಕ ನಟರಾಗಿದ್ದಾರೆ. ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುವ ಹಾಗಾಗಿದ್ದಾರೆ. ಈ ಬೆಳವಣಿಗೆಯ ಹಾದಿ ಇದೆಯಲ್ಲ, ಈ ಪ್ರಯಾಣ ಇದೆಯಲ್ಲ, ಅದು ತುಂಬಾ ಕುತೂಹಲಕಾರಿಯಾದ್ದು ಮತ್ತು ಯಾರೇ ಆದರೂ ಮೆಚ್ಚಿಕೊಳ್ಳುವಂತಹದ್ದು. ಆರಂಭದ ದಿವಸಗಳಲ್ಲಿ ಅವರು ಬರೆದ ಪದ್ಯಗಳು ಒಂತರಹ ಅನುವಾದದ ಹಾದಿಯಲ್ಲಿತ್ತು. ಆನಂತರ ಅವರು ಕಟ್ಟಿದ ಪದ್ಯಗಳು ಎಷ್ಟು ಶಕ್ತಿಯುತವಾಗಿದ್ವು ಅಂತಂದ್ರೆ, ಅದನ್ನ ಸುಮ್ಮನಿದ್ರೆ ಶಾಕುಂತಲೆ ಸಿಕ್ಬಿಟ್ಲು ಅನ್ನುವಂತ ಹಾಡಿರಬಹುದು, ಅಥವಾ ಸಲಾಂ ಲಾಲ್ ಸಲಾಂ ಅನ್ನುವಂತಹ ಒಂದು ಹಾಡಿರಬಹುದು. ಈ ಹಲವಾರು ಉದಾಹರಣೆಗಳನ್ನು ಕೊಡಬಹುದು. ಈಚೆಗೆ ಬಂದಿರುವ ಹಾಡುಗಳನ್ನು ಸೇರಿಸಿ ಹಲವು ಉದಾಹರಣೆಗಳನ್ನು ಕೊಡಬಹುದು. ತುಂಬಾ ಸಲೀಸಾಗಿ ಸುಲಭವಾಗಿ ಪದ್ಯವನ್ನು ಕಟ್ಟುವ ಶಕ್ತಿ ಇದೆಯಲ್ಲ, ಅದು ಎಲ್ರಿಗೂ ಒಲ್ದು ಬರಲ್ಲ. ಹಾಗೆ ಕನ್ನಡವನ್ನ ನುಡಿಯಾಡಿಸುವ ಶಕ್ತಿ ನಾಗೇಂದ್ರ ಪ್ರಸಾದ್ ಅವರಿಗೆ ಬಂದಿರೋದಕ್ಕೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ಹೇಳ್ತೀನಿ. 3000 ಹಾಡು ಬರೆಯೋದು ಸುಲಭ ಏನಲ್ಲ. 3000 ಹೊಸ ಹಾಡಾಗಿರ್ಬೇಕಲ್ಲ. ಹಿಂದೆ ಬರೆದಿದ್ದರ ಪುನರಾವರ್ತನೆ ಆಗ್ಬಾರ್ದಲ್ಲ. ಹೇಗಾಗ್ಬಿಡುತ್ತೆ ಎಷ್ಟೋ ಸಲ ಅಂತಂದ್ರೆ, ನಾವು ಬರೆದಿದ್ದನ್ನ ನಮಗೆ ಓದಿತ್ತೋ ಇದೇ ಅಲ್ಲಿ ಬರ್ದಿತ್ನಲ್ಲ, ಇದು ಇಲ್ಲಿ ಬರ್ದಿತ್ನಲ್ಲ ಅಂತ ಅನ್ಸೋಕ್ ಶುರು ಆಗ್ಬಿಡುತ್ತೆ. ಅದನ್ನ ದಾಟಿ ಹೊಸ ಸಾಲೊಂದನ್ನ ಕಟ್ಟೋದು ನಿಜವಾಗ್ಲೂ ಕಷ್ಟದ ಕೆಲಸ. ಆ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಕನ್ನಡವನ್ನೂ ಕಟ್ಟುವ ಕೆಲಸ ಮಾಡ್ತಿರುವ ಗೆಳೆಯ ಕಾಮ್ರೇಡ್ ನಾಗೇಂದ್ರ ಪ್ರಸಾದ್ಗೆ ಧನ್ಯವಾದಗಳು. ಮತ್ತು ಬಂಧುಗಳೇ, ನಾನು ಮೆಚ್ಕೊಳ್ಬೇಕಾದ ಮತ್ತೊಂದು ವಿಶೇಷವಾದ ವಿಷಯ ಇದೆ. ಒಬ್ಬ ವ್ಯಕ್ತಿಗೆ 50 ವರ್ಷ ಆಗೋದು ಬಹಳ ಮುಖ್ಯ ಅಲ್ಲ. 50 ವರ್ಷ ಬಹಳ ಜನಕ್ಕೆ ಆಗುತ್ತೆ. ನಿಮ್ಮ ಎದುರಿಗೆ ನಾನೇ ಇದ್ದೀನಿ, 50 ಎಲ್ಲ ದಾಟಿ 60 ದಾಟಿರೋ. ಆದ್ರೆ ಈ 50ರ ಒಳಗೆ ಅವರು ಮಾಡಿರುವ ಸಾಧನೆಯ ಹೆಜ್ಜೆಗಳು ಎಷ್ಟು ಶಕ್ತಿಯುತವಾದದ್ದು, ಅದು ಏನು ಮಾಡ್ತು ಒಟ್ಟು ನಮ್ಮ ನಾಡಿಗೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಾಗೇಂದ್ರ ಪ್ರಸಾದ್ ನಿರಂತರವಾಗಿ ಹಾಡನ್ನು ಮಾತ್ರ ಬರೆದಿಲ್ಲ, ಸಿನಿಮಾ ನಿರ್ದೇಶನ ಮಾಡಿದ್ದಾರೆ, ಸಿನಿಮಾಗೆ ಸಂಭಾಷಣೆ ಬರೆದಿದ್ದಾರೆ, ನಿರ್ದೇಶಕರದ ಸಂಘದ ಅಧ್ಯಕ್ಷರಾಗಿ ಒಂತರಹ ಲೆಕ್ಕ ಪತ್ರ ಇತ್ಯಾದಿ ಎಲ್ಲ ಏನೇನೋ ದಿಕ್ಕಾಪಾಲಾಗಿದ್ದದನ್ನ ಕಟ್ಟುವ ಪ್ರಯತ್ನ ಮಾಡಿದ್ರು. ಆದ್ರೆ ಕಟ್ಟುವ ಪ್ರಯತ್ನ ಭಾರಿ ಯಶಸ್ವಿ ಆಗ್ಲಿಲ್ಲ. ಆದ್ರೆ ಆ ಪ್ರಯತ್ನ ಮಾಡಿದ್ರು ಅನ್ನುವುದು ಮೆಚ್ಕೊಳ್ಬೇಕಾದಂತಹ ಅಂಶ. ಇದೆಲ್ಲ ಆದ್ಮೇಲೆ IPRSಗೆ ಸಂಬಂಧಪಟ್ಟ ಹಾಗೆ ಕನ್ನಡದ ಎಲ್ಲ ಬರಹಗಾರರನ್ನ, ಸಂಗೀತಗಾರರನ್ನ ಆ ಪಟ್ಟಿಯೊಳಗಡೆಗೆ ತರೋದಕ್ಕೆ ಅವರು ಮತ್ತೆ ನನ್ನನ್ನು ಸೇರಿದ ಹಾಗೆ ಹಲವರಿಗೆ ಕರೆ ಮಾಡಿ ನೀವು ತಕ್ಷಣ ನೋಂದಾಯಿಸ್ಕೊಳ್ಳೋ ಕ್ರಮ ಹೇಗೆ ಅನ್ನೋದನ್ನ ಹೇಳ್ತಾ ಹಲವರ ಬದುಕಿಗೆ ದಾರಿಯಾಗಿದ್ದಾರೆ. ಯಾಕೆ ಅಂದ್ರೆ ಸಿನಿಮಾಗೆ ಡೈಲಾಗ್ ಬರ್ದಿರ್ತೀವಿ, ಅದಕ್ಕೆ IPRSಗೆ ನೋಂದಣಿ ಆಗಿರೋದೇ ಇಲ್ಲ ಎಷ್ಟೋ ಜನ. ಅಥವಾ ಇನ್ಯಾರೋ ಸಿನಿಮಾಗೆ ಹಾಡು ಬರೆದಿರ್ತಾರೆ, IPRS ನೋಂದಣಿ ಮಾಡ್ಕೊಂಡಿರೋಲ್ಲ. ಹಾಗೆ ನೋಂದಣಿ ಮಾಡ್ಕೊಳ್ದೇ ಇರೋದ್ರಿಂದ ಎಲ್ಲೋ ಆ ಹಾಡು ಪ್ರಸಾರವಾದಾಗ, ಎಲ್ಲೋ ಆ ಸಿನಿಮಾ ಪ್ರಸಾರವಾದಾಗ ಬರುವ ರಾಯಲ್ಟಿಯ ಹಣ ಆ ಲೇಖಕನಿಗೆ ಸಿಗದೆ ಹೋಗ್ಬಿಡುತ್ತೆ. ಅದು ಸಿಗುವ ಹಾಗೆ ಮಾಡುವಲ್ಲಿ ಒಂದು ಸಂಘಟನಾ ಶಕ್ತಿಯಾಗಿ ಕೂಡ ನಾಗೇಂದ್ರ ಪ್ರಸಾದ್ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ನಾಗೇಂದ್ರ ಪ್ರಸಾದ್ ಅವರಿಗೆ 50 ಸಾರ್ಥಕವಾದ್ದು, ಹಾಗಾಗಿ ಎಲ್ಲೂ ಕೂಡ ಸಾರ್ಥಕ ಸುವರ್ಣ ಅಂತ ಕರೆದಿದ್ದಾರೆ. ಚಿನ್ನದ ಹೆಜ್ಜೆಗಳು, ಹಾಗಾಗಿ ಬಂಗಾರದ ಹೆಜ್ಜೆ, ವಜ್ರದ ಹೆಜ್ಜೆಯೂ ಆಗಲಿ, 75 ಆದಾಗ ನಾವು ಹೀಗೆ ಮೇಷ್ಟ್ರ ಜೊತೆಗೆ ಕೂತು ನಿಮ್ಮನ್ನ ಕೊಂಡಾಡುವ ಹಾಗೆ ಆಗಲಿ ಅಂತ ಹೇಳ್ತಾ, ಬಂದಿರುವ ಎಲ್ರಿಗೂ ಧನ್ಯವಾದ ಹೇಳ್ತಾ, ನಾಗೇಂದ್ರ ಪ್ರಸಾದ್ ಅವರು ಈ ಕೆಲಸವನ್ನು ನಿರಂತರವಾಗಿ ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.